ಫ್ರೆಂಡ್ಸ್, ನಾನು ಸಿಂಪಲ್ಲಾಗಿ ಗ್ರೀನ್ ಸ್ಕ್ರೀನ್ ಮಾಡೋದನ್ನು ಹೇಳ್ಕೊಡ್ತೇನೆ. ಫಸ್ಟಿಗೆ ಯೂಟ್ಯೂಬ್ ಆ್ಯಪನ್ನು ಟ್ಯಾಪ್ ಮಾಡಿ, ನಂತರ ಯೂಟ್ಯೂಬ್ ಓಪನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ. ಯೂಟ್ಯೂಬ್ ಓಪನ್ ಆದ ನಂತರ ಓಪನ್ ಆಗ್ತಾ ಇದೆ ನೋಡಿ. ಓಪನ್ ಆದ ನಂತರ ನಿಮ್ಗೆ ಯಾವ್ದು ಬೇಕೋ ಅದು ಯಾವುದಾದ್ರೂ ಶಾರ್ಟ್ ವಿಡಿಯೋನ ಲೈಕ್ ಮಾಡಿ. ಹೆಚ್ಚು ಅಂದರೆ ವೈರಲ್ ಇರುವಂಥ ವಿಡಿಯೋನ ಲೈಕ್ ಮಾಡಿ ನೋಡಿ. ಇದನ್ನು ನಾನು ಲೈಕ್ ಮಾಡಿದ್ದೇನೆ ಫಾರ್ ಎಕ್ಸಾಂಪಲ್ ಪರ್ಪಸ್ಗೆ. ಕೆಳಗಡೆ 2 ಏರೋ ಮಾರ್ಕಿಲ್ಲ, ಅದನ್ನು ಟಚ್ ಮಾಡಿದ ನಂತರ ಯೂಸ್ ಸೌಂಡ್ ಅಂತಿದೆ, ಕೊಲ್ಯಾಬ್ ಅಂತಿದೆ, ಗ್ರೀನ್ ಸ್ಕ್ರೀನ್ ಅಂತ ಇದೆ, ಮತ್ತು ಕಟ್ಟು ವಿಡಿಯೋ ಅಂತಿದೆ ನೋಡಿ. ಇವಾಗ ನಾನು ಫಸ್ಟಿಗೆ ಸೌಂಡ್ ಟ್ಯಾಪ್ ಮಾಡಿದೆ, ಆವಾಗ ಸ್ಕ್ರೀನ್ ಬರುತ್ತೆ. ನಾವು ಯಾವ ಸೌಂಡ್ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ನಾವು ಆ್ಯಕ್ಟ್ ಅಥವಾ ಇದನ್ನು ಮಾಡ್ಬೋದು. ನಂತರ ಕೊಲ್ಯಾಬ್ ಟಚ್ ಮಾಡಿದ ನಂತರ ನೋಡಿ, ಆ ವಿಡಿಯೋನ ನಾವು ನೆಕ್ಸ್ಟ್ ಅಂತ ಮಾಡಿದರೆ ಅದು ಪ್ರೊಸೆಸಿಂಗ್ ಆಗುತ್ತೆ. ನಂತರ ನಮ್ಮ ಸ್ಕ್ರೀನ್ ಬರುತ್ತೆ. ಅದಕ್ಕೆ ಆ ವಿಡಿಯೋಗೆ ತಕ್ಕ ಹಾಗೆ ನಾವು ರಿಯಾಕ್ಷನ್ ಕೊಡ್ಬೋದು ಅಥವಾ ಆ್ಯಕ್ಟಿಂಗ್ ಕೂಡ ಮಾಡ್ಬೋದು. ಮೇಲ್ಗಡೆ ತೊಗೋಬೋದು ನಮ್ಮ ಸ್ಕ್ರೀನನ್ನು, ಕೆಳಗಡೆ ಕೂಡ ತೊಗೋಬೋದು. ನಾನೀಗ ಸೈಡ್ ಹಾಕಿ ತೋರಿಸ್ತಾ ಇದ್ದೇನೆ. ನಂತರ ನೋಡಿ, ಇದು ನಾನು ಸುಮ್ಮನೆ ಬ್ಯಾಕ್ ಸೈಡ್ ಮಾಡಿದ್ದು, ನೀವು ಅಲ್ಲಿ ಬಂದ ನಂತರ ಮಾಡಬೇಕು. ನಂತರ ನೋಡಿ, ಮತ್ತೆ ರೀಮಿಕ್ಸ್ಗೆ ಟ್ಯಾಪ್ ಮಾಡಿದರೆ ಗ್ರೀನ್ ಸ್ಕ್ರೀನ್ ಅಂತ ಬರುತ್ತೆ. ಅದನ್ನು ಟ್ಯಾಪ್ ಮಾಡಿದ ತಕ್ಷಣ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಒಂದೇ ಸೆಲೆಕ್ಟ್ ಮಾಡಬೇಕಂತಿಲ್ಲ, ನಿಮ್ಗೆ ಯಾವ್ದು ಲೈಕ್ ಆಗುತ್ತೋ ಅದನ್ನು ಮಾಡಿ. ಹೆಚ್ಚು ವೈರಲ್ ಆಗಿರುವಂಥದ್ದು ಮಾಡಿ. ಅದು ಸ್ವಲ್ಪ ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸ್ ಆದ ನಂತರ ನೋಡಿ, ಪ್ರೊಸೆಸಿಂಗ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿ. ನಂತರ ನೆಕ್ಸ್ಟ್ ಅಂತ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡಿದ ನಂತರ ನಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ನಮ್ಮದು ದೊಡ್ಡ ಸೈಜ್ ಬರುತ್ತೆ. ನಾವು ಬೇಕಿದ್ದರೆ ಸ್ಮಾಲ್ ಸೈಜ್ ಮಾಡ್ಕೋಬೋದು. 2 ಬಟನಿಂದ ಈ ರೀತಿ ಸಣ್ಣ ಸೈಜ್ ಮಾಡ್ಕೋಬೋದು. ಮಾಡಿ ಒಂದು ಕಡೆ ಇಟ್ಟು ಈ ವಿಡಿಯೋಗೆ ತಕ್ಕ ಹಾಗೆ ನಾವು ರಿಯಾಕ್ಷನ್ ಕೊಡಬೇಕಾಗುತ್ತೆ. ಅದೇ ರೀತಿ ಸೌಂಡ್ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ನಮ್ಮದು ಓನ್ದು ಮಾಡಬೇಕು. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸೌಂಡ್ ಅಂತಿದೆ ಅಲ್ವಾ, ಅದಕ್ಕೆ ಏರೋ ಮಾರ್ಕ್ ಹಾಕಿರ್ತಾರೆ. ಅದನ್ನು ನಾವು ಟ್ಯಾಪ್ ಮಾಡಿದ ತಕ್ಷಣ ಎನೇಬಲ್ ಆಗುತ್ತೆ. ನೀವು ಹೆಡ್ಫೋನ್ ಯೂಸ್ ಮಾಡಿ ಅಥವಾ ಮೈಕ್ ಇದ್ದರೆ ಮೈಕ್ ಯೂಸ್ ಮಾಡಿ, ಕ್ಲಿಯರಿಟಿ ಬರುತ್ತೆ ಸೌಂಡ್. ನಂತರ ಮತ್ತೆ ನೋಡಿ, ಮತ್ತೆ ರೀಮಿಕ್ಸ್ ಟ್ಯಾಪ್ ಮಾಡಬೇಕು. ಮಾಡಿದ ನಂತರ ನೋಡಿ, ಫಸ್ಟ್ ಅದು ಏನಿರುತ್ತೆ ಅಂತ ನೋಡಿ, ಆಮೇಲೆ ಕಟ್ ವಿಡಿಯೋ ಟ್ಯಾಪ್ ಮಾಡಿದ ನಂತರ ಇದರಲ್ಲಿ ಯಾವುದಾದ್ರೂ ನೀವು ತೊಗೋಬೋದು. ಆಮೇಲೆ ಅದು ನಮ್ಮದು ಸೆಲೆಕ್ಟ್ ಆಗುತ್ತೆ 5 ಸೆಕೆಂಡ್ ತನಕ. ಅದನ್ನೇ ನೆಕ್ಸ್ಟ್ ಮಾಡಿದ ತಕ್ಷಣ ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸಿಂಗ್ ಆದ ತಕ್ಷಣ ನೆಕ್ಸ್ಟು ಕ್ಯಾಮ್ರಾ ಆ್ಯಡ್ ಆಗುತ್ತೆ. ಅಂದರೆ 5 ಸೆಕೆಂಡ್ ಆದ ನಂತರ ಫುಲ್ ನಮ್ಮದೇ ಇರುತ್ತೆ. ನಾವು ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ಬೋದು ಅಥವಾ ನಾವು ಅದಕ್ಕೆ ರಿಯಾಕ್ಷನ್ ಕೂಡ ಕೊಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದು ನಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಅದೇ ರೀತಿ ಸೌಂಡ್ ಕೂಡ ಕೊಡಬೇಕಾಗುತ್ತೆ. ವಾಯ್ಸ್ ಓವರ್ ಮಾಡಲಿಕ್ಕೆ ಆಪ್ಷನ್ ಇದೆ ನೋಡಿ. ಇದು ಈ ರೀತಿ ನಮ್ಮದು ಸ್ಕ್ರೀನ್ ಬರುತ್ತೆ. ನಾವು ಅವಾಗ ಆ್ಯಕ್ಟಿಂಗ್ ಮಾಡ್ಬೋದು. ನೆಕ್ಸ್ಟ್ ಅಂತ ಟ್ಯಾಪ್ ಮಾಡಿದ ನಂತರ ವಾಯ್ಸ್ ಓವರ್ ಮಾಡಲಿಕ್ಕೆ ಆಪ್ಷನ್ ಬಂತು ನೋಡಿ. ರೆಡ್ ಬಟನ್ ಆನ್ ಮಾಡಿದರೆ ನಾವು ಏನು ಮಾತಾಡಬೇಕಾಗಿತ್ತೋ ಅದನ್ನು ಕ್ಲಿಯರಾಗಿ ಮೈಕ್ನಿಂದ ಮಾತಾಡ್ಬೋದು. ಹೆಡ್ಫೋನಲ್ಲಿ ಮೈಕ್ ಇರುತ್ತಲ್ವ, ಅದ್ರ ಕೂಡ ಮಾತಾಡ್ಬೋದು ಅಥವಾ ನ್ಯಾಚುರಲಾಗಿ ಮಾತಾಡ್ಬೋದು. ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು. ನಾವು ಯಾವುದೇ ಕಂಟೆಂಟನ್ನು ನಾವು ಕ್ರಿಯೇಟ್ ಮಾಡಬೇಕಾಗಿಲ್ಲ. ರೆಡಿಮೇಡ್ ಕಂಟೆಂಟ್ಗೆ ನಮ್ಮ ರಿಯಾಕ್ಷನ್ ಕೊಡ್ಬೋದು. ತುಂಬ ಸುಲಭದಲ್ಲಿ ನ್ಯೂ ಚಾನಲ್ಸಾಗಿ ಗ್ರೋ ಆಗ್ಬೋದು. ಆಮೇಲೆ ನೆಕ್ಸ್ಟ್ ಅದೆಲ್ಲ ಫುಲ್ ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಟ್ಯಾಪ್ ಮಾಡಬೇಕು. ಮಾಡಿದ ನಂತರ ನೋಡಿ, ಆ್ಯಡ್ ಡೀಟೇಲ್ಸ್ ಅಂತ ಬಂದಿದೆ ನೋಡಿ. ಫಸ್ಟಿಗೆ ಟೈಟಲ್ ಕೊಡಬೇಕು, ಡಿಸ್ಕ್ರಿಪ್ಷನ್ ಮಾಡಬೇಕು, ಆಡಿಯನ್ಸ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ನಾಟ್ ಫಾರ್ ಕಿಡ್ಸ್ ಅಂತ ಮೋಸ್ಟ್ಲಿ ಲೈಕ್ ಮಾಡ್ಕೊಳ್ಳಿ. ಯಾಕಂದರೆ ಜಾಸ್ತಿ ಚೈಲ್ಡ್ ಕಂಟೆಂಟ್ ಇದ್ದರೆ ಕಿಡ್ಸ್ ಅಂತ ಓಕೆ ಇಡಿ, ಇಲ್ಲಾಂದರೆ